ಪೀಣ್ಯ ಫ್ಲೈಓವರ್ ಮೇಲೆ ಸಂಚಾರ ಬಂದ್. 15 ನಿಮಿಷದ ದಾರಿಗೆ ಬೇಕು 1 ಗಂಟೆ. ಇನ್ನು ಎಷ್ಟು ದಿನ ಇದೆ ಕಥೆ? ತುಮಕೂರು ರಸ್ತೆಯ ಪೀಣ್ಯ ಎಲಿವೇಟೆಡ್ ಕಾರಿಡಾರ್ ದುರಸ್ತಿ, ಕೇಬಲ್ ಟೆಸ್ಟ್ ಕಾರಣ ಮುಂಜಾನೆ 5ರಿಂದ 11ರವರೆಗೆ ಸಂಚಾರ ಸ್ಥಗಿತ. ಟ್ರಾಫಿಕ್ ಜಾಮ್, ಕೆಲಸ ಇನ್ನು 4 ದಿನ ಮುಂದುವರಿಕೆ. ನೀವು ತುಮಕೂರು ರಸ್ತೆಯಲ್ಲಿ ಪ್ರಯಾಣ ಬೆಳೆಸ್ತಿದ್ದೀರಾ? ಹಾಗಿದ್ರೆ ಈ ಸುದ್ದಿ ನೀವು ಕೇಳಿಸಿಕೊಳ್ಳಲೇಬೇಕು. ಸಿಲಿಕಾನ್ ಸಿಟಿಯ ಪ್ರಮುಖ ಕೊಂಡಿ ಎಂದೇ ಕರೆಯಲ್ಪಡುವ ಪೀಣ್ಯ ಎಲಿವೇಟೆಡ್ ಕಾರಿಡಾರ್ ಶಿವಕುಮಾರ ಸ್ವಾಮೀಜಿ ಮೇಲ್ಸೇತುವೆ ಸದ್ಯ ಪ್ರಯಾಣಿಕರ ಪಾಲಿಗೆ ಅಗ್ನಿ ಪರೀಕ್ಷೆಯಾಗಿ ಪರಿಣಮಿಸಿದೆ. ಕೇವಲ 15 ನಿಮಿಷದಲ್ಲಿ ಕ್ರಮಿಸಬೇಕಿದ್ದ ದೂರವನ್ನ ಕ್ರಮಿಸಲು ಸವಾರರು ಬರೋಬ್ಬರಿ 1 ಗಂಟೆಗೂ ಹೆಚ್ಚು ಕಾಲ ಟ್ರಾಫಿಕ್ ನಲ್ಲಿ ಸಿಲುಕಬೇಕಾಗುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಯಾಕೆಂದ್ರೆ 32 ಕೋಟಿ ರೂಪಾಯಿ ವೆಚ್ಚದ ಬೃಹತ್ ಪುನಃಸ್ಥಾಪನೆ ಕಾರ್ಯದ ಭಾಗವಾಗಿ ಮೇಲ್ಸೇತುವೆಯ 1422 ಕೇಬಲ್ಗಳ ದುರಸ್ತಿ ಮತ್ತು ಲೋಡ್ ಪರೀಕ್ಷೆ ನಡೆಯುತ್ತಿದೆ. ಇದಕ್ಕಾಗಿ ಮುಂಜಾನೆ 5 ಗಂಟೆಯಿಂದ 11 ಗಂಟೆವರೆಗೆ ಸಂಚಾರವನ್ನ ಸಂಪೂರ್ಣವಾಗಿ ಸ್ಥಗಿತಗೊಳಿಸಿರುವುದು ಈ ಟ್ರಾಫಿಕ್ ಜಾಮ್ಗೆ ಕಾರಣವಾಗಿದೆ. ಸವಾರರ ಆಕ್ರೋಶದ ಕಟ್ಟೆ ಒಡೆದಿದ್ದೇಕೆ ಅಂತ ನೋಡೋದಾದ್ರೆ, ದುರಸ್ತಿ ಮಾಡುವುದು ಸರಿ, ಆದ್ರೆ ಕಚೇರಿಗೆ ಹೋಗುವ ಅವಧಿಯಲ್ಲಿ ಯಾಕೆ ರಸ್ತೆ ಮುಚ್ಚಬೇಕು ಎಂಬುದು ಸಾರ್ವಜನಿಕರ ನೇರ ಪ್ರಶ್ನೆ. ಗೊರಗುಂಟೆಪಾಳ್ಯದಿಂದ ಪಾರ್ಲೆಜಿ ಕಾರ್ಖಾನೆವರೆಗೆ ಕೆಳಗಿನ ರಸ್ತೆಗಳಲ್ಲಿ ವಾಹನಗಳು ಇರುವೆ ಸಾಲಿನಂತೆ ನಿಂತಿದ್ವು. ಇನ್ನು ಹಲವು ಜಿಲ್ಲೆಗಳಿಗೆ ಸಂಚಾರ ನಡೆಸುವ ಮತ್ತು ಉತ್ತರ ಬೆಂಗಳೂರಿನ ಒಳಗೆ ಮತ್ತು ಹೊರಗೆ ಚಲಿಸುವ ವಾಹನಗಳಿಗೆ ನಿರ್ಣಾಯಕ ಮಾರ್ಗವಾಗಿರುವ ಈ ಮೇಲ್ಸೇತುವೆ ಇತ್ತೀಚಿನ ತಿಂಗಳುಗಳಲ್ಲಿ ನಿರ್ವಹಣೆಗೆ ಸಂಬಂಧಿಸಿದಂತೆ ಪದೇ ಪದೇ ಸ್ಥಗಿತಗೊಂಡಿದೆ. ಪದೇ ಪದೇ ಸಂಭವಿಸುತ್ತಿರುವ ಈ ತಾಂತ್ರಿಕ ದೋಷಗಳಿಗೆ ಶಾಶ್ವತ ಪರಿಹಾರ ಯಾವಾಗ ಎಂಬುದು ಸಾರ್ವಜನಿಕರ ಆತಂಕ. ಅಧಿಕಾರಿಗಳ ಪ್ರಕಾರ ಈ ಪರೀಕ್ಷಾ ಕಾರ್ಯ ಪೂರ್ಣಗೊಳ್ಳಲು ಇನ್ನು 4 ದಿನಗಳ ಕಾಲಾವಕಾಶ ಬೇಕು. ಅಂದ್ರೆ ನೀವು ಕಚೇರಿಗೆ ಅಥವಾ ತುರ್ತು ಕೆಲಸಕ್ಕೆ ಹೋಗೋದಾದ್ರೆ ಪರ್ಯಾಯ ಮಾರ್ಗ ಹುಡುಕುವುದು ಅಥವಾ ಮನೆಯಿಂದ ಬೇಗ ಹೊರಡುವುದು ಅನಿವಾರ್ಯವಾಗಿದೆ.